ಬಿಗ್ ಬಾಸ್ ಎಲ್ಲ ನೋಡ್ತಾ ಇದ್ದೀರಾ ಮೇಡಮ್? ಬಿಗ್ ಬಾಸ್ ಗ್ಲಿಮ್ಸ್ ಎಲ್ಲ ನೋಡ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಒಳಗೆ ಆಟ ಆಡ್ತಾ ಇದ್ದಾರೆ. ಸೊ ಗ್ಲಿಮ್ಸ್ ಎಲ್ಲ ನೋಡ್ತಾ ಇರ್ತೀವಿ. ಬಟ್ ರೆಗ್ಯುಲರ್ ಆಗಿ ನೋಡೋದಕ್ಕೆ ಆಗ್ತಿಲ್ಲ. ನಮ್ಮ ಸೀರಿಯಲ್ ಶೂಟ್ ಹೆಂಗಿರುತ್ತೆ ಅಂದ್ರೆ ಸ್ಕೂಲ್ ಟೈಮಿಂಗು, ಬೆಳಗ್ಗೆ ಹೋದ್ರೆ ರಾತ್ರಿ. ಸೊ ಯಾವಾಗೋ ಫ್ರೀ ಆಗಿದ್ದಾಗ ನೋಡೋಣ ಅಂತ ಅನ್ಸುತ್ತೆ. ಬಟ್ ಈಗ ಸದ್ಯಕ್ಕೆ ನೋಡಿಲ್ಲ. ಇನಿಷಿಯಲ್ ಡೇಸ್ ಆಫ್ ಎಪಿಸೋಡ್ಸ್ ಎಲ್ಲ ನೋಡಿದೀನಿ. ನಾನು ಕೂಡ ಬಿಗ್ ಬಾಸ್ಗೆ ಹೋಗಿದ್ದೆ, ಎಲ್ಲರೊಟ್ಟಿಗೂ ಮಾತಾಡಿದೆ. ಒಳ್ಳೆ ಎಂಟರ್ಟೈನಿಂಗ್ ಆಗಿದೆ. ನನ್ನ ಫ್ರೆಂಡ್ ಕಾವ್ಯ ಇದ್ದಾರೆ. ಸೊ ಗಿಲ್ಲಿ ಅವರು, ಅವ್ರ ಜೊತೆ ವರ್ಕ್ ಮಾಡಿದೀವಿ. ಎಷ್ಟೊಂದ್ ಜನ ಅಭಿ ಆಗಿರ್ಬೋದು, ತುಂಬಾ ಜನ ಇದ್ದಾರೆ. ಸ್ಪಂದನ ಎಲ್ಲ ನಿಜವಾಗ್ಲೂ ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ. ಚೆನ್ನಾಗಿ ಆಟ ಆಡ್ಲಿ, ಒಳ್ಳೆ ಮೆಮರೀಸ್ ಮಾಡ್ಕೊಂಡ್ ಬರ್ಲಿ ಅಷ್ಟೇ. ನಿಮ್ ಪ್ರಕಾರ ಯಾರು ಗೆಲ್ಲಬಹುದು ಅಂತ? ಗೆಲ್ಬಹುದು ಅನ್ನೋದ್ಕಿಂತ ಫ್ರೆಂಡ್ ಆಗಿ ಸೆಲ್ಫಿಶ್ ಆಗಿ ಯೋಚನೆ ಮಾಡ್ಬೋದೇನೋ. ನನ್ನ ಫ್ರೆಂಡ್ ಕಾವ್ಯ ಆಗಿರೋದ್ರಿಂದ ಕಾವ್ಯ ಗೆಲ್ಲಿ ಅಂತ ಆಶಿಸ್ತೀನಿ. ಟಾಪ್ 5 ಯಾರು ಬರ್ಬೋದು ಮೇಡಮ್? ನಾನು ನೋಡಿದ್ರೆ ಹೇಳ್ತಿದ್ದೆ. ಐ ಆಮ್ ಸೋ ಸಾರಿ. ನನಗೆ ಗ್ಲಿಮ್ಸ್ ಎಲ್ಲ ಹಂಗೆ ಹೇಳೋದಕ್ಕಾಗಲ್ಲ. ಎಲ್ರು ಟಫ್ ಆಗಿದ್ದಾರೆ. ಅದಕ್ಕೆ ಹೇಳಿದ್ದು, ನಾನು ಫ್ರೆಂಡ್ ಆಗಿ ಸೆಲ್ಫಿಶ್ ಆಗಿ ಯೋಚನೆ ಮಾಡಿದ್ರೆ ನನ್ನ ಫ್ರೆಂಡ್ ಕಾವ್ಯ ಗೆಲ್ಲಿ ಅಂತ ಹೇಳ್ತೀನಿ. ಇನ್ನ ಬಿಟ್ರೆ ಎಲ್ರು ನಂಗೆ ಪರಿಚಯ ಇದ್ದಾರೆ. ಬಟ್ ಎಲ್ರು ಚೆನ್ನಾಗಿ ಆಡ್ತಿದ್ದಾರೆ ಅನ್ನೋದು ಗೊತ್ತು. ಬಟ್ ಟಾಪ್ 4 ಅಷ್ಟು ಜಡ್ಜ್ಮೆಂಟ್ ಅಲ್ಲಿ ಇಲ್ಲ. ಸಾರಿ. ನೋ ಪ್ರಾಬ್ಲಮ್. ಓಕೆ, ಈಗ ಪ್ರಿಯಾ ಆಚಾರ್ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಏನು ಇಲ್ಲ. ಯಾವಾಗ್ಲೂ ಇದೇ ತರ ಸೆಟ್ಟಲ್ ಕಿತಾಪತಿ ಮಾಡ್ಕೊಂಡು ನಗಾಡ್ಕೊಂಡು ಓಡಾಡ್ಕೊಂಡು ಹೆಲ್ದಿಯಾಗಿ ತಿನ್ಬೇಕಷ್ಟೇ. ಅದನ್ನು ನಾನು ಸ್ವಲ್ಪ ನನ್ನ ಹಸ್ಬೆಂಡ್ ಇಂದ ಕಲ್ತ್ಕೊಂಡಿದೀನಿ. ತುಂಬಾ ಜಂಕ್ಸ್ ತಿಂತಿದ್ದೆ. ಇವಾಗ ಅವ್ರ ಜೊತೆಗೆ ಒಳ್ಳೆಯವ್ರ ಸಹವಾಸ ಮಾಡಿದ್ರೆ ಒಳ್ಳೇದು ಕಲಿತೀವಿ ಅಂತಾರಲ್ಲ, ಹಂಗೆ ಸ್ವಲ್ಪ ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಎಲ್ಲ ನಾನು ಕಲ್ತ್ಕೊಂಡು ಇವಾಗ ಸ್ವಲ್ಪ ಆಚೆಗಡೆ ಜಂಕ್ಸ್ ಎಲ್ಲ ಕಡಿಮೆ ಮಾಡಿ ಅಷ್ಟೇ. ಏನಿಲ್ಲ, ಚೆನ್ನಾಗಿ ನೀರು ಕುಡಿಯೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ಆತರ ಎಲ್ಲ ಬ್ಯೂಟಿ ಸೀಕ್ರೆಟ್ ಅದರೆಲ್ಲ ಏನು ಆತರ ನಂಗೆ ಇಂಟ್ರೆಸ್ಟ್ ಇಲ್ಲ. ಹೆಂಗಿದೆ ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಅಷ್ಟು ಎಲ್ಲ ಟೇಕ್ ಕೇರ್ ಮಾಡಲ್ಲ. ಇನ್ನ ನಮ್ಮ ಅಮ್ಮನ ಹತ್ರ ಬೈಸ್ಕೋತಾ ಇರ್ತೀನಿ ನಾನು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.